ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ನಿನ್ನೆ ಎಪಿಸೋಡ್ನ ಕೊನೆಯಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಅವರ ಮನೆಯಿಂದ ಬಂದಂಥ ಪತ್ರಗಳ ನಡುವೆ ನಡೀತಾ ಇತ್ತು ಜಟಾಪಟಿ. ಸೊ ಯಾರಿಗೆ ಸಿಗುತ್ತೆ ಈ ಪತ್ರ ಅನ್ನೋ ರೀತಿಯಲ್ಲಿ ಸೊ ಇಡೀ ಮನೆ ಒಮ್ಮತದ ಮೇರೆಗೆ ಬರಬೇಕಾಗತ್ತೆ. ಅಯ್ಯಯ್ಯೋ ಶಿವನೇ, ಇಡೀ ಮನೆ ಒಮ್ಮತ ಇದೆ, ಹೆಂಗಪ್ಪ ಬರುತ್ತೆ? 5-6 ಜನ ಇದ್ದಾಗಲೇ ಒಮ್ಮತ ಬರಲ್ಲ, ಇಡೀ ಮನೆ ಒಮ್ಮತ ಬರಬೇಕು ಅಂತಂದರೆ ಸೊ ಅದು ಒಂದು ರೀತಿಯಲ್ಲಿ ಅದೇನೋ ಅಂತಾರಲ್ಲ, ಮಹಾ ಕುಂಭಮೇಳ ಬರುತ್ತಲ್ಲ, ಸೊ ಹಂಗೆ ಆಗಬೇಕಾಗತ್ತೆ. ಹಾಗೆ ಆಗಿರೋವಂಥದ್ದು ಇಲ್ಲಿ ರಶ್ವಿನಿ ಅವರು ಒಂದು ಕಡೆ ಇಟ್ಕೊಂಡು ಬಿದ್ದಿದ್ದಾರೆ. ನಾನಂತೂ ರಕ್ಷಿತಾ ಕೊಡಲ್ಲ ಅನ್ನೋ ರೀತಿಯಲ್ಲಿ. ಸೊ ನಾವು ಮಾಡಿದಂಥ ಕಷ್ಟ ಅಂದರೆ ಒಳ್ಳೆಯದು ಕೆಟ್ಟದು ಎಲ್ಲ ರಿವರ್ಸ್ ಹೊಡಿತದೆ ಅಂತಾರಲ್ಲ, ಸೊ ಹಂಗೆ ಇಲ್ಲಿ ರಿವರ್ಸ್ ಹೊಡಿತಾ ಇದೆ. ಸೊ ಅವರವರ ಕಾಲಕ್ಕೆ ತಕ್ಕಂಗೆ ಅವರವರು ರಿವೆಂಜನ್ನು ತಗೊತಾರೆ. ಸೊ ಇವಾಗ ಅಶ್ವಿನಿ ಅವರು ರಿವೆಂಜ್ ತಗೊತಿದ್ದಾರೆ. ರಿವೆಂಜ್ ಬೇಕಿರಲಿಲ್ಲ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಸೊ ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಮಾಡಿದ್ರೆ ಅವ್ರಿಗೂ ನಮಗೂ ಕೂಡ ವ್ಯತ್ಯಾಸ ಗೊತ್ತಿರಲ್ಲ. ಬಟ್ ಹಠ ಅಂತ ನಮ್ಮ ಅಶ್ವಿನಿ ಅವರು ಬಿದ್ದಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಕ್ಷಿತಾ ಮತ್ತು ರಾಶಿಕಾ ಮಧ್ಯೆ ನಿನ್ನೆ ಎಪಿಸೋಡ್ ಕೊನೆಯಲ್ಲಿ ಸೊ ಲೆಟರ್ ಇಬ್ಬರ ಮಧ್ಯೆ ಸೊ ಒಮ್ಮತ ಮಾಡಬೇಕಾಗತ್ತೆ ಇಡೀ ಮನೆ ಸೇರಿಕೊಂಡು. ಸೊ ಅಗೇನ್ ರಕ್ಷಿತಾ ಕಡೆ ಕೆಲವು ಜನ ಇದ್ದಾರೆ, ರಾಶಿಕಾ ಕಡೆ ಕೆಲವು ಜನ ಇದ್ದಾರೆ. ಬಟ್ ಆದರೆ ಇವ್ರ ಮಧ್ಯೆ ಸೊ ಒಮ್ಮತ ಬರುತ್ತಾ ಅನ್ನೋವಂಥದ್ದೇ ಪ್ರಶ್ನೆ. ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಒಮ್ಮತ ಬಂದಿದೆಯಾ ಬಂದಿಲ್ವ ಅನ್ನೋಂಥದ್ದು. ಗಾಳಿ ಸುದ್ದಿಗಳ ಪ್ರಕಾರ ಸೊ ಒಮ್ಮತ ಬಂದಿಲ್ಲ. ಬಟ್ ಇಲ್ಲಿ ಈ ಒಮ್ಮತಕ್ಕೆ ಅಡ್ಡಗಲಾಗಿ ನಿಂತಿರುವಂಥದ್ದು ಅಶ್ವಿನಿ ಅವರು ಅಂತಲೇ ಹೇಳಬೇಕು. ಬಿಕಾಸ್ ಅಶ್ವಿನಿ ಅವರು ನಾನಂತೂ ರಕ್ಷಿತಾಗೆ ಕೊಡಲ್ಲ ಅನ್ನೋ ರೇಂಜಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಏನಂತಂದ್ರೆ, ಈ ಮನೆಯಲ್ಲಿ ಮನಸ್ಸುಗಳು ಮತ್ತು ಮನಸ್ಥಿತಿಗಳು ಹಾಳಾಗಲಿಕ್ಕೆ ರಕ್ಷಿತಾನೇ ಮುಖ್ಯವಾದಂಥ ಕಾರಣ ಅಂತ ಹೇಳ್ತಿದ್ದಾರೆ. ಈ ಮಾತನ್ನಂತೂ ನಾನು ಒಪ್ಪಲ್ಲ. ಅವರೊಬ್ಬರೇ ಕಾರಣ ಅಂತ ಹೇಳಿಕ್ಕಾಗಲ್ಲ. ಮುಖ್ಯವಾಗಿ ಮಾತಾಡೋದಾದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತೊಗೊಂಡ್ರೆ ಮನಸ್ಥಿತಿಗಳು ಮನಸ್ಸು ಹಾಳಾಗಲಿಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರಕಾರ ಅಶ್ವಿನಿ ಅವರೇನೆ. ಸೊ ನಿಮ್ಮ ಮನಸ್ಸು ಮಾತ್ರ ಹಾಳಾಗಲಿಕ್ಕೆ ರಕ್ಷಿತಾ ಕಾರಣವಾಗಿರ್ಬೋದು, ಬಟ್ ಅದಕ್ಕೆ ಕಾರಣಕರ್ತರು ಕೂಡ ನೀವೇ ಇದ್ದೀರಾ. ಸೊ ಗೆಜ್ಜೆ ವಿಚಾರದಲ್ಲಿ ಮನಸ್ಥಿತಿಗಳು ನನ್ನ ಮನಸ್ಸನ್ನು ಹಾಳು ಮಾಡಿ ಸೊ ವ್ಯಕ್ತಿತ್ವನ ತಿರುಚಿ ಸೊ ಅವರು ಏನೋ ನೋವಾಗುವ ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ರಕ್ಷಿತಾ ಮತ್ತು ಆ ಗೆಜ್ಜೆ ವಿಚಾರ ಅಂತ ಬಂದಾಗ ಅದನ್ನು ನಿಮ್ಮ ಗುಂಡಿನ ನೀವೇ ತೋಡ್ಕೊಂಡ್ರಿ ಜಾನ್ವಿ ಅಶ್ವಿನಿ ಅವ್ರು ಸೇರ್ಕೊಂಡು ಬಿಟ್ರೆ. ಸೊ ಅದೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಒಂದು ಕೊಡ್ತೀರಾ ಕೊಡೋಲ್ಲ ಅನ್ನೋಂಥ ಮುಖ್ಯ ಆಗುತ್ತೆ. ನೀವು ಕೊಟ್ಟರೆ ನಿಮ್ಮ ಒಂದು ದೊಡ್ಡತನನ ಅಥವಾ ನಿಮಗೊಂದು ಗೌರವ ಹೆಚ್ಚಾಗುತ್ತೆ. ಓಕೆ, ಅದನ್ನೆಲ್ಲ ಬಿಟ್ಟು ಇದೇ ರಿವೆಂಜ್ ತೀರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೊ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರಲ್ಲ. ಇನ್ನು ಕೆಲವೊಂದು ಮಾತುಗಳೇನು ಅಂತಂದರೆ, ಸೊ ಅಲ್ಲಿ ಲಾಸ್ಟ್ ವೀಕಲ್ಲಿ ಸೊ ರಾಶಿಕಾಗೆ ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸಿಗಬೇಕು ಅಂತಂದಾಗ ಗಿಲ್ಲಿ ಹಠ ಆಡ್ದ. ಸೊ ಇಲ್ಲಿ ಅಶ್ವಿನಿ ಹಿಡಿದಿದ್ದಾರೆ ಅಷ್ಟೇ ಗುರು ಅನ್ನೋ ರೇಂಜಿಗೆ ಒಂದು ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಜೊತೆಗೆ ಸೊ ಅದೇ ರಾಶಿಕಾಗೆ ಸೊ ಆ ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಗದೇ ಇದ್ದಾಗ ಅದೇ ರಕ್ಷಿತಾ ಚಪ್ಪಾಳೆ ತಟ್ಟಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಕೂಗ್ತಾರೆ. ಸೊ ಅದು ಕೂಡ ಒಂದು ರೀತಿಯಲ್ಲಿ ಇವರಿಗೆ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ, ರಕ್ಷಿತಾ ಕೂಡ ಅನುಭವಿಸಲಿ ಅನ್ನೋ ರೀತಿಯಲ್ಲಿ ಆಗ್ತಿದೆ. ಬಟ್ ಈ ಪ್ರೋಮೋ ನೋಡ್ತಾ ಇದ್ರೆ ಇಲ್ಲಿ ರಾಶಿಕಾಗೆ ಲೆಟರ್ ಸಿಕ್ಕಿದೆ, ರಕ್ಷಿತಾಗೆ ಲೆಟರ್ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದಾರೆ. ಸೊ ರಕ್ಷಿತಾಗೆ ಒಂದು ರೀತಿಯಲ್ಲಿ ಸಿಂಪತಿನ ಫೀಡ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾರೆ ಬಿಗ್ ಬಾಸ್ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಿಮಗೆ TRP ಬೇಕು ಅಂತಂದ್ರೆ ಸೊ ಅಂಥವ್ರನ್ನ ಇಟ್ಕೊಂಡ್ಬಿಟ್ಟು ಸೊ ಅವ್ರಿಗೆ ಸಿಂಪತಿ ಕೊಡಿ. ಬಟ್ ಅಪ್ಡೇಟ್ಗಳ ಪ್ರಕಾರ ಏನಂತಂದ್ರೆ ಇಬ್ಬರಿಗೂ ಲೆಟರ್ ಸಿಕ್ಕಿಲ್ಲ ಅನ್ನೋಂಥ ಅಪ್ಡೇಟ್ ಇದೆ. ಬಟ್ ಇಲ್ಲಿ ಓನ್ಲಿ ರಕ್ಷಿತಾಗೆ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿರುವಂಥ ಒಂದು ಏನಂತಾರೆ ಸಪೋರ್ಟ್ ಕೊಡ್ತಿದ್ದಾರೋ ಅಂತ ಅರ್ಥ ಆಗ್ತಿಲ್ಲ, ಸಿಂಪತಿ ಅಂತ. ಸೊ ರಕ್ಷಿತಾ ಆ್ಯಂಡ್ ರಾಶಿಕಾ ಇಬ್ಬರೂ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡಿ. ನೀವು ಸುಮ್ಮನೆ ಒಬ್ರಿಗೊಂದು ರೀತಿಯಲ್ಲಿ ಇನ್ನೊಬ್ರಿಗೊಂದು ರೀತಿಯಲ್ಲಿ ಏನಕ್ಕೆ ಟ್ರೀಟ್ ಮಾಡ್ತೀರೋ ಗೊತ್ತಿಲ್ಲ ನಿಮಗೆ. ನಿಮ್ಮ TRP ಬೇಕು ಅಂತ ಸೊ ಒಬ್ಬರಿಗೆ ಸಿಂಪತಿ ಕೊಡೋದು, ಇನ್ನೊಬ್ಬರಿಗೆ ಸಿಂಪತಿ ಕೊಡದೇ ಇರೋದು ಏನಕ್ಕೆ ಮಾಡ್ತೀರಾ? ಆ್ಯಂಡ್ ಇವಾಗ ರಕ್ಷಿತಾಗೆ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಅವ್ರು ಮಾಡಿರೋಂಥ ಕರ್ಮ ಅಂತಲೇ ಹೇಳ್ಬೇಕು ನಾವು, ಈಗ ಕರ್ಮ ರಿಟರ್ನ್ಸ್ ಅಂತಲೇ ಹೇಳಬೇಕು. ಸೊ ಅವತ್ತು ಅಟ್ಲೀಸ್ಟ್ ಗಿಲ್ಲಿಗೆ ಹೇಳ್ಬೋದಾಗಿತ್ತು ಆ ಥರ ಡಿಸಿಷನ್ ತೊಗೊಬೇಡ, ಸೊ ನಿನ್ನ ನಿರ್ಧಾರ ನೀವು ತಗೋ ಅನ್ನೋ ರೀತಿಯಲ್ಲಿ. ಜೊತೆಗೆ ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಕ್ಕಿಲ್ಲ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ತೆಪ್ಪು ಕೂರಬೇಕಾಗಿತ್ತು, ತೆಪ್ಪು ಕೂರಲಿಲ್ಲ. ಸೊ ಇವಾಗ ರಿಟರ್ನ್ಸ್ ಹೊಡೆದಿದೆ. ಸೊ ಇವಾಗ ಅಳ್ತಾ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಅಶ್ವಿನಿ ತೊಗೊಂಡಿರುವಂಥದ್ದು ನಿರ್ಧಾರ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಿಟ್ಟು ಕೊಡಬೇಕು ನನ್ನ ಪ್ರಕಾರ. ಸೊ ಓಕೆ, ಅವಳೇನು ತಪ್ಪು ಮಾಡ್ತಾರೆ ಅಂತ ಚಿಕ್ಕ ಹುಡುಗಿ ಅಂದ್ಕೊಂಡು, ಚಿಕ್ಕ ಹುಡುಗಿ ಅಲ್ಲ ಬಟ್ ಅದು ಬೇರೆ ವಿಷಯ. ಬಟ್ ಕೊಡ್ಬೋದಿತ್ತು ಅಂತ ನನಗನ್ಸಿದೆ. ಇಟ್ಲ ಏನಾಗುತ್ತಂದರೆ ಇಬ್ರಿಗೂ ಸಿಗಲ್ಲ ಇವಾಗ. ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ರಿಗಾದ್ರೂ ಸಿಗಲಿ. ಬಹುಮತ ಯಾರ ಕಡೆಗಿದೆ ಸೊ ಅವ್ರ ಕಡೆಗೆ ವೋಟ್ ಮಾಡುವಂಥದ್ದು ಬೆಟರ್ ಅಂತ ನನಗನ್ಸುತ್ತೆ. ಅಲ್ಲಿ ನಮ್ಮ ರಘು ಹೇಳ್ತಿದ್ದಾರೆ ಡಿಸರ್ವಿಂಗು ರಕ್ಷಿತಾ ಇದ್ದಾಳೆ ಅಂತ. ಡಿಸರ್ವಿಂಗು ಅನ್ಡಿಸರ್ವಿಂಗು ನಾನ್ ಡಿಸರ್ವಿಂಗ್ ಯಾವುದೂ ಬರಲ್ಲ. ಬಹುಮತ ಬಂತ ಕೊಟ್ಬಿಡಿ ಅಷ್ಟೇ, ಮುಗೀತು. ಈ ಡಿಸರ್ವಿಂಗು ಇದಿಲ್ಲ ಡಿಸರ್ವಿಂಗ್ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡು ಅಷ್ಟೆಲ್ಲ ಕೊಡಂಗಿದ್ದಿದ್ರೆ ಇದು ಯಾರ್ಯಾರೋ ಸೇವ್ ಆಗ್ತಾಯಿದ್ರು, ಯಾರ್ಯಾರೋ ಹೆಲ್ಮೆಟ್ ಆಗಿ ಮನೆಗೆ ಹೋಗ್ತಾಯಿದ್ರು. ಅದೆಲ್ಲ ನಡೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಹಾನೆಸ್ಟಿ ಗಿನೆಸ್ಟಿ ಯಾವುದೂ ಇಲ್ಲ. ಸೊ ಈ ಬಹುಮತ ಯಾವ ಕಡೆಗಿದೆ ಆ ಕಡೆ ಕೊಟ್ಟರೆ ಮುಗೀತು ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಿಮ್ಗೇನು ಅನಿಸುತ್ತೆ ಈ ಒಂದು ಡಿಸಿಷನ್ ಬಗ್ಗೆ? ರಕ್ಷಿತಾಗೆ ಸಿಗಬೇಕು ಅಂತ ಅನ್ಸುತ್ತಾ ಅಥವಾ ರಾಶಿಕಾಗೆ ಸಿಗಬೇಕು ಅಂತ ಅನ್ಸುತ್ತಾ? ಯಾರಿಗೂ ಸಿಗಬಾರ್ದು ಅಂತ ಅನ್ಸುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.